ಅಶೋಕ್ ಅವರು ಕೊನೆಯಲ್ಲಿ ಮಾತನಾಡಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತೇಳಿ ಕನ್ಕ್ಲೂಡ್ ಮಾಡಿದ್ದಾರೆ. ಆಮೇಲೆ ವಿಜೇಂದ್ರ ಅವರು ಕೂಡ ಅದೇ ಮಾತಾಡಿದ್ರು, ರಾಜೀನಾಮೆ ಕೊಡಿ ಅಂತ. ಆಮೇಲೆ ಇವರು ಅರ್ಗ ಜ್ಞಾನೇಂದ್ರ ಅವರಂತೂ SITನೇ ವಾಪಸ್ ತಗೊಬಿಡ್ರಿ ಅಂತ ಹೇಳಿದ್ದಾರೆ. ನೀವು ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದವರು, ನಿಮ್ಮ ಕಾಲದಲ್ಲೂ ಕೂಡ SITಗಳಾಯ್ತಾ ಇತ್ತು, ನಿಮ್ಮ ಕಾಲದಲ್ಲೂ ಕೂಡ CID ತನಿಖೆಗಳಾಯ್ತಾ ಇತ್ತು, ನಿಮ್ಮ ಕಾಲದಲ್ಲೂ ಕೂಡ ನಮ್ಮ ಪೊಲೀಸ್ನವರೇ ತನಿಖೆ ಮಾಡ್ತಾಯಿದ್ರು ಅಲ್ವಾ? ಆಗಲೂ ಇದೇ ಥರ ಹೇಳ್ತಿದ್ರ ನೀವು, CBI ಕೊಟ್ಬಿಡೋಣ, SIT ಬೇಡ ಅಂತ. ಅಲ್ಲ ಕೂತ್ಕೊಳ್ಳಿ, ಬೇಡ ಈಗ ನೋಡಿ, ಇಲ್ಲ ಕೂತ್ಕೊಳ್ಳಿ, ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಈಲ್ಡ್ ಟು ಎನಿಬಡಿ. ಪ್ಲೀಸ್ ಕೂತ್ಕೊಳ್ಳಿ. ಅರ್ಗ ಜ್ಞಾನೇಂದ್ರ ಕೊಡ್ರಿ, ಕೂತ್ಕೊಳ್ಳಿ ಪ್ಲೀಸ್. ಅಪ್ಲಿಕೇಶನ್ ಅಲ್ಲಿ ಮಂತ್ರಿ ಹೆಸರು ಹೇಳಿದ್ದಾರೆ, ಅವರೇ ಅಂತ ಮಂತ್ರಿ ನೀವು ಅತ್ತಿಗೂ ಅರೆಸ್ಟ್ ಮಾಡಕ್ ಆಗ್ಲಿಲ್ಲ, ಅವರಿಗೆ ಇಡಿ ಬಂದು ಅರೆಸ್ಟ್ ಮಾಡ್ತಾರೆ. ಆಯ್ತು, ಈಗ ಪರ್ಮಿಷನ್ ಅಭ್ಯಾಸ ಆಗ್ತದೆ. ಯಾರು ಪರ್ಮಿಷನ್ ಕೊಡದೆ ಮಾತಾಡೋದು ಹಂಗೆ ಅಲ್ಲ. ಆಯ್ತು, ಈಗ ಪರ್ಮಿಷನ್ ತಗೊಂಡು ಮಾತಾಡಿಯಪ್ಪ. ಮಧ್ಯದಲ್ಲಿ ಎದ್ಬಿಡೋದು, ವಿರಾವೇಶದಿಂದ ಮಾತಾಡೋದು ಯಾವ ಅಭ್ಯಾಸನ ನನ್ನತ್ರ ಗೊತ್ತಿಲ್ಲ ನನಗೆ. ಹಾಗಾದ್ರೆ ಪ್ರಿಸೈಡ್ ಮಾಡೋದು ಯಾಕೆ ಅವರು? ಸದನ ನಡೆಸೋದು ಯಾಕೆ ಅವರು? ನಾವು ಸ್ಪೀಕರ್ ಅಂತ ಯಾಕೆ ಮಾಡ್ತೀವಿ ಅವ್ರನ್ನ? ನಿಯಮಾವಳಿಗಳ ರೀತಿಯ ಸದನನ ನಡೆಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರನ್ನು ಸ್ಪೀಕರ್ ಆಗಿ ಮಾಡಿರ್ತಕ್ಕಂಥದ್ದು. ನಾವು ಆ ಚೇರ್ಗೆ ಭಾಳ ಗೌರವವನ್ನು ಕೊಡ್ತೀವಿ. ಅವರು ನಿಷ್ಪಕ್ಷಪಾತವಾಗಿ ಯಾವುದೇ ಪಕ್ಷಕ್ಕೆ ಸೇರಿಲ್ಲ, ಅವರು ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಅದರಿಂದ ನಾವು ಆ ಚೇರಿಗೆ ಗೌರವ ಕೊಡಬೇಕು. ಯಾರೇ ಮಧ್ಯೆ ಮಾತಾಡಬೇಕಾದ್ರೆ ಅವ್ರ ಪರ್ಮಿಷನ್ ತಗೊಂಡು ಮಾತಾಡಬೇಕು. ಆ ಪದ್ಧತಿ ಆಗಬೇಕು. ಹಿಂದೆಲ್ಲ ಪದ್ಧತಿ ಇತ್ತು, ಇತ್ತೀಚಿನ ವರ್ಷಗಳಲ್ಲಿ ಆ ಪದ್ಧತಿ ಹೋಗಿದೆ. ಈಗ ನಾವು ಅಶೋಕ ಮಾತಾಡ್ತಾ ಇದ್ರು, ನಾನು ಇಂಟರ್ಫಿಯರೇ ಆಗಲಿಲ್ಲ. ನನಗೆ ಇಂಟರ್ಫಿಯರ್ ಆಗಿ ಮಾಡೋಕ್ಕೆ ಬರಲ್ವಾ? ಮಧ್ಯದಲ್ಲಿ ಅವರಿಗೆ ಅಡ್ಡಿಪಡಿಸೋಕ್ಕೆ ಬರಲ್ವಾ? ಬರ್ತದೆ ನನಗೂ, ಆದರೆ ಮಾಡಬಾರ್ದು. ಗೊತ್ತಾಯ್ತಾ ಬೆಲ್ಲಲ್? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.